ಯಾವಾಗ ಸಿದ್ದರಾಮಯ್ಯನವರು ಸಿಎಂ ಆಗ್ತಾರ ಹಿಂದೂಗಳನ್ನ ಮತ್ತು ಲಿಂಗಾಯತರನ್ನ ಹೊಡೆಯುವಂತ ಕೆಲಸನ ಮಾಡ್ತಾರ ಅಂತ ನೋಡ್ರಿ, ಇದನ್ನ ನಾನು ಒಪ್ಪೋದಿಲ್ಲ. ನಾನು ನಿರಾಕರಿಸ್ತೀನಿ, ಧಿಕ್ಕರಿಸ್ತೀನಿ, ಖಂಡಿಸ್ತೀನಿ. ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಕ್ಕೆ ಇಚ್ಛೆ. ಸಿದ್ದರಾಮಯ್ಯನವರು ಮಾಡಿರುವಂತ 5 ಲಕ್ಷ ಕೋಟಿ ಸಾಲ ಇಟ್ಟಿದ್ದಾರೆ, ಅದು ಮುಚ್ಕೊಳ್ಳೋದಕ್ಕೆ ಇಂತಹ ಗಿಮಿಕ್ ಮಾಡ್ತಾರಂತ. ನೋಡಿ, ಇವ್ರು ಎಷ್ಟು ಸಾಲ ಮಾಡ್ಯಾರ ಸರ್? ಇವತ್ತು ಈ ದೇಶದ ಮೇಲೆ ಸಾಲ ಎಷ್ಟಿದೆ ರೀ? ಸಿದ್ದರಾಮಯ್ಯನವರು ಮಾಡಿದ್ದು ಒಂದೇ ಹೇಳ್ತಾರಲ್ಲ ನೀವು. ಏನು ಮನಮೋಹನ್ ಸಿಂಗ್ ಅವರು 2014ವರೆಗೂ ಪ್ರಧಾನಿಗಳಿದ್ದಾಗ ಈ ದೇಶದ ಮೇಲೆ ಸಾಲ ಎಷ್ಟಿತ್ತು? ಕೇವಲ 53 ಲಕ್ಷ ಕೋಟಿ. ಇವತ್ತು ಎಷ್ಟಿದೆ ಸಾಲ ನಮ್ಮ ದೇಶದ ಮೇಲೆ? ಇವತ್ತು ಸುಮಾರು 2 ಲಕ್ಷ ಕೋಟಿ ಮೇಲೆ ಮಿಗಿಲಿದೆ. ಮತ್ತೆ ಇದನ್ನ ಅದೆಲ್ಲ ಸಾಲ ಮಾಡಿದ್ರು. ಇವ್ರು ಮುಚ್ಕೊಂತ ಇದಾರಲ್ಲ, ಇವ್ರು ಗೊಂದಲ ಮಾಡ್ತಾ ಇದಾರಲ್ಲ. ಇವರು ಎಂದಾದ್ರು ಒಪ್ಕೋತಾರ? ಈ ದೇಶದಲ್ಲಿ ಯಾವ್ದೋ ಒಂದು ಕಾಲ್ ತುಳಿತ ಆದ ತಕ್ಷಣ ಅದನ್ನ ನಮ್ಮ ಮೇಲೆ ರಾಜೀನಾಮೆ ಕೊಡ್ರಿ ಅಂತ ಹೇಳ್ತಾರಲ್ಲ. ಪ್ರಧಾನಿಗಳು ಒಂದು ಫ್ಲೈಟೇ ಡಮ್ ಅಂತಲ್ಲ, ಮೊನ್ನೆ 260ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರಲ್ಲ. ಇವರು ಇವ್ರು ಒಪ್ಕೋತಾರ? ಅದನ್ನ ಇವ್ರದೇ ಅಲ್ಲ, ಆಡಳಿತ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಆಗಿರುವಂತ ಅನಾಹುತಗಳಲ್ಲ. ಪುಲ್ಗಾಮ ಅದಲ್ಲಿ 50 ಜನ ನಮ್ಮ ಯೋಧರು ಸತ್ರು. ಅದಕ್ಕೇನಾದ್ರು ಇವರು ಹೊನೆಯನ್ನು ಹೊತ್ಕೊಂಡ್ರ? ನಾವು ಹೊನೆ ಹೊತ್ಕೋಬೇಕು, ಇವ್ರು ಹೊತ್ಕೊಳ್ಳಲ್ಲ ಅಂತ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಕಾಲ್ ತುಳಿತವನ್ನು ಮಾಡಿಸ್ತಾರ? ನೋಡ್ರಿ, ಇವೆಲ್ಲ ಜನ ನೋಡ್ತಾ ಇದ್ದಾರೆ. ಇವ್ರು ಮಾಡ್ತಾ ಇರೋದು ಧರ್ಮ ಆಧಾರಿತ, ಜಾತಿ ಆಧಾರಿತ ರಾಜಕಾರಣ ಅನ್ನೋದು ಈ ದೇಶದ ಜನತೆಗೆ ಗೊತ್ತಾಗಿದೆ. ಅದಕ್ಕೆ ಈ ಸಾರಿ ಏನ್ ಬಂತು ಈ ಚುನಾವಣೆಯಲ್ಲಿ ಫಲಿತಾಂಶ? ಏನು 400 ಪಾರ್ ಅಂದ್ರಲ್ಲ, 400 ಪಾರ್ ಬಂತ? ನಿಶ್ಚಲ ಬಹುಮತ ಕೊಟ್ರ ಜನ? ಯಾಕೆ ಕೊಟ್ಟಿಲ್ಲ? ಕಳ್ಕೊಂಡಿದ್ದಾರೆ, ಅದನ್ನೂ ಗಿಮಿಕ್ ಮಾಡಿದ್ದಾರೆ. ಈಗ ಅದಕ್ಕೆ ನಮ್ಮ ನಾಯಕ ಅಂತ ರಾಹುಲ್ ಗಾಂಧಿ ಅವರು ಈ ವೋಟ್ ಚೋರಿ ವಿಷಯದಲ್ಲಿ ಎತ್ತಿದಾರಲ್ಲ ಇಶ್ಯೂ. ಇದು ಬರುತ್ತೆ, ಇದು ಕಾಣುತ್ತೆ, ಜನರಿಗೆ ಗೊತ್ತಾಗುತ್ತೆ. ಮಾಡಿದಾರು, ಈ EVM ಎಲ್ಲಿ ಮಾಡಿದ್ದಾರೆ, ವೋಟ್ ಚೋರಿ ಮಾಡಿದ್ದಾರೆ, ಮಾಡದವು. ಇನ್ನು ಆ ಸಂದರ್ಭ ಅನುಗುಣವಾಗಿ ಮಾತಾಡ್ತೀವಿ. ಸರ್, ಇವಾಗ ರಾಜ್ಯ ಸರ್ಕಾರಕ್ಕೆ ಮತ ಚೋರಿ ಅನ್ನೋದು ಹಿಂದುಳಿದವರ, ಅಸ್ಪೃಶ್ಯರ ಮತ್ತು ದಲಿತರ ಹಕ್ಕನ್ನ ಮೊಟಕುಗೊಳಿಸುವುದಕ್ಕೆ ರಾಹುಲ್ ಗಾಂಧಿ ನಡೆಸಿರುವಂತಹ ಕುತಂತ್ರ. ಇದು ಮಾಜಿ DCM ಗೋವಿಂದ ಕಾರಜೋಳ ಹೇಳಿದ್ದು ಇವತ್ತೇ. ನೋಡ್ರಿ, ಅವ್ರಿಗೆ ತೆಲಿನೂ ಇಲ್ಲ. ಅವ್ರ ತೆಲಿಗೆ ನಾಲಿಗೆ ಕನೆಕ್ಷನ್ ಇಲ್ಲ. ಬಿಜೆಪಿ ಅವರಿಗೆ ತೆಲಿಗೆ ನಾಲಿಗೆಗೆ ಕನೆಕ್ಷನ್ ಇಲ್ಲ, ಮಾತಾಡ್ತಾರೆ. ಇವತ್ತು ಇಲ್ಲೇ ಇದೆಲ್ಲ ಉದಾಹರಣೆಗಳು. ಎಲ್ಲೆಲ್ಲಿ ಉದಾಹರಣೆಗಳಿಟ್ಟು ಮಾತಾಡ್ತಾ ಇದೀವಲ್ಲ. ಇಲ್ಲೇ ನಮ್ಮ ಆಳಂದ್ ಕ್ಷೇತ್ರದಲ್ಲಿ ಏನಾಯ್ತು ನಿನ್ನೆ ತಾನೇ BR ಪಾಟೀಲ್ ಅವ್ರದ್ದು ಅಲ್ಲಿ 12 ಓಟು ಏನ್ ಡಿಲೀಟ್ ಮಾಡ್ಬಿಟ್ರು. ಹೆಂಗ್ ಡಿಲೀಟ್ ಮಾಡಿದ್ರಪ್ಪ? ಅವ್ರು ಜೀವಂತ ಇದ್ದಾಗ ಆ ಮತಗಳ ಹಕ್ಕನ್ನ ಕಸ್ಕೊಂಡ್ರಲ್ಲ ಅವ್ರು ಹಿಂದುಳಿದವ್ರಿಗಲ್ಲ. ಏನ ಇವರು ದಲಿತರ ಇವ್ರು ಮಾಡ್ತಾ ಇರೋದು ಅಲ್ಪಸಂಖ್ಯಾತರ ಮತವನ್ನು ಕಟ್ ಮಾಡುವಂಥದ್ದು, ಮತದಾರ ಪಟ್ಟಿ ಅಂತ ಹೊರಗೆ ಹಾಕ್ತಿರೋದು. ಅವ್ರಿಗೆ ಗೊತ್ತೇ ಆಗಲ್ಲ ಪಾಪ. ಇಲ್ಲಿ ಆಗಿದಾವ ಬಹಳಷ್ಟು, ಬರ್ತಾವು, ಬೆಳಕಿಗೆ ಬರ್ತಾವ ಇನ್ನು ಅಂತ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.